ನೀವಾಗ ಚಿನ್ನಯ್ಯ ಇನಿಷಿಯಲ್ ಆಗಿ ಏನು ಬಂದ SIT ತನಿಖೆ ಪ್ರಾರಂಭ ಆಗಿತ್ತು, ಆಗಿನ್ನೂ ಚಿನ್ನಯ್ಯ ಅಂತ ಕೂಡ ಗೊತ್ತಿರಲಿಲ್ಲ. ಆಗ ತಾವೇ ಹೇಳಿದ್ರಿ, ನಾನು ಕೂಡ ಆ ಜಾಗದಲ್ಲಿ ಒಂದಷ್ಟು ಮರಣೋತ್ತರ ಪರೀಕ್ಷೆಗಳನ್ನು ಮಾಡಿದ್ದೇನೆ. ಇದನ್ನು ಹೇಳಿದಾಗ ಅನೇಕರು ಪ್ರಶ್ನೆ ಮಾಡ್ತಾ ಇರೋದು, KS ಹೆಗಡೆ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅಲ್ಲ. KS ಹೆಗಡೆ ಆಸ್ಪತ್ರೆಯಲ್ಲಿರುವ ಮಹಬಲ್ ಶೆಟ್ರು ಯಾಕೆ ಬಂದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು? ಅಲ್ಲಿರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನ ಕರೆಸೋದ್ರ ಬದಲಾಗಿ ಮಹಬಲ್ ಶೆಟ್ರನ್ನ ಕರೆಸಿದ್ರ ಹಿಂದಿನ ಉದ್ದೇಶ ಏನು ಅಂತ. ಇದು ಹೇಳಿದವರಲ್ಲಿ ಯಾರಾದ್ರೂ ಹೆಸರುಂಟ ಅವರದ್ದು? ಅನೇಕರು ಹೇಳಿದ್ದಾರೆ ಸರ್. ಮಟ್ಟಣ್ಣನವರವರ ಆದಿಯಾಗಿ ಅನೇಕರು ಹೇಳಿದ್ದಾರೆ. ಯೂಟ್ಯೂಬ್ ಚಾನೆಲ್ಗಳು ಒಬ್ರು ಮೇನ್ ಮೆಟ್ಟಣ್ಣವರು, ಮಟ್ಟಣ್ಣ ಅದು ಸೇಮ್ ಆನಂದ ಸೇಮ್ ಅವರು ಹೇಳಿದರು ನನ್ನನ್ನು ಯಾಕೆ ಕರೆಸಿದ್ರಂತ. ಮತ್ತು ಅವ್ರು ಇನ್ನೊಂದು ಚಾಟ್ GPT ಹಾಕ್ಕೊಂಡು ಒಂದನ್ನು ಓದ್ತಾ ಇದ್ರು. ಯಾರೋ ಒಂದು ಕಳಿಸಿದ್ರು ನನಗೆ ಚಾಟ್ GPTಯಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂತ. ಅದಕ್ಕೆ ನಮ್ಮ ಕರ್ನಾಟಕ ಮೆಡಿಕಲ್ ಲೀಗಲ್ ಅಸೋಸಿಯೇಷನ್, ಸೌತ್ ಇಂಡಿಯಾ ಮೆಡಿಕಲ್ ಲೀಗಲ್ ಅಸೋಸಿಯೇಷನ್, IFM ಸುಪ್ರೀಂ ಕೋರ್ಟಿಗೆ ಹಾಕ್ತಾಯಿದ್ದೇವೆ ನಾವು. ನಿಮ್ಮ ಜಜ್ಮೆಂಟನ್ನು ತಪ್ಪಾಗಿ ಹೇಳ್ತಾ ಇದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಅವ್ರನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ. ಲೆಟ್ ಸುಪ್ರೀಂ ಕೋರ್ಟ್ ಟೇಕ್ ಇಟ್ಸ್ ಕೋರ್ಸ್. ಯಾಕಂದರೆ ಅವ್ರದ್ದು ಈಸ್ ಡೀಲಿಂಗ್ ವಿತ್ ದ ಫಾರೆನ್ಸಿಕ್ ಎಕ್ಸ್ಪರ್ಟ್. ಅವರಿಗೆ ಅಲ್ಲಿ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಿಂದ ಉತ್ತರ ಕೊಡಿಸ್ತೇವೆ. ನಮ್ಮ ಕ್ರೆಡಿಬಿಲಿಟಿ ಕೋರ್ಟಿಗೆ ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ.